ನಾನು ಮಾತಾಡುವಂಥ ವಿಷಯ. ಅದು ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಇರುತ್ತೆ. ಕೆಲವ್ರಿಗೆ ಖುಷಿ ಕೊಡುತ್ತೆ, ಕೆಲವ್ರಿಗೆ ನೋವನ್ನು ಕೊಡುತ್ತೆ, ಕೆಲವ್ರಿಗೆ ಕನ್ಫ್ಯೂಷನ್ ಕೊಡುತ್ತೆ. ಅದೇನು ಗೊತ್ತಾ? ರಿಲೇಷನ್ಶಿಪ್ಸ್, ಫ್ರೆಂಡ್ಶಿಪ್, ಲವ್, ಲೈಫ್ ಪಾರ್ಟ್ನರ್, ಎಲ್ಲ ರಿಲೇಷನ್ಶಿಪ್ಸಲ್ಲೂ ಒಂದು ಕಾಮನ್ ಥ್ರೆಡ್ ಇದೆ. ಅದೇ ಎಮೋಷ್ನಲ್ ಕನೆಕ್ಷನ್. ಆದರೆ ಇವತ್ತು ನಮ್ಮ ಜೀವನ ಹೇಗಿದೆ ಅಂದರೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಯಾರಾದರೂ ಇಷ್ಟ ಆಗ್ತಾರೆ. ಒಂದೆರಡು ಚಾಟ್ಸ್ನ ನಂತರ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅನಿಸುತ್ತೆ. 3 ತಿಂಗಳ ನಂತರ ಅದು ಯಾಕೋ ಮೊದಲಿನ ಥರ ಫೀಲ್ ಆಗ್ತಿಲ್ಲ ಅಂತ ಅನಿಸುತ್ತೆ. ನಂತರ ಹಾರ್ಟ್ ಬ್ರೇಕ್, ಮತ್ತೆ ಹೊಸ ವ್ಯಕ್ತಿ, ಮತ್ತೆ ಅದೇ ಸೈಕಲ್. ಇದನ್ನ ನೋಡಿ ನಿಮಗೆ ನನ್ನ ಲೈಫ್ ಏನು ಆ ಥರ ಇಲ್ಲಪ್ಪ ಅಂತ ಅನಿಸ್ಬೋದು. ಆದರೆ ಇದೇ ಇವತ್ತು ಲಕ್ಷಾಂತರ ಜನರ ರಿಯಾಲಿಟಿ. ಸೊ ನನ್ನ ಲೈಫ್ ಏನು ಆಗಿಲ್ವಲ್ಲ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಜನ ಏನನ್ನ ಗೋತ್ರು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಮೇ ಬಿ ನಾಳೆ ದಿನ ನೀವು ಟ್ರ್ಯಾಪ್ ಆದರೆ, ಆರ್ ನಿಮಗೆ ಗೊತ್ತಿರೋರು ಯಾರಾದರೂ ಟ್ರ್ಯಾಪ್ ಆದರೆ ಅವ್ರಿಗೆ ಗೈಡ್ ಮಾಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಲ್ಲರೂ ನೋಡಿ. ಇಲ್ಲೊಂದು ಟ್ವಿಸ್ಟ್ ಇದೆ. ರಿಲೇಷನ್ಶಿಪ್ಸಲ್ಲಿ ಫೇಲ್ ಆಗ್ತಿರೋ ಹೆಚ್ಚಿನ ಜನ ತಪ್ಪಾದ ವ್ಯಕ್ತಿ ಸಿಕ್ಕಿರೋದ್ರಿಂದ ಹೀಗಾಗಿದೆ ಅಂತ ಅಂದ್ಕೊಳ್ತಾರೆ. ಆದರೆ ನಿಜವಾದ ಸಮಸ್ಯೆ ಬೇರೆನೇ ಇದೆ. ಕ್ಲಾರಿಟಿ ಇಲ್ಲ, ನಮಗೆ ಏನು ಬೇಕು ಅಂತ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಸರಿಯಾಗಿಲ್ಲ, ಎಮೋಷ್ನಲ್ ಕನೆಕ್ಷನ್ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ಕೊನೆಗೆ ರಿಲೇಷನ್ಶಿಪ್ಸ್ ಬಗ್ಗೆ ನಿಮ್ಮ ನೋಟ ಬದಲಾಗುತ್ತೆ ಅಂತ ನಂಬ್ತೀನಿ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ ಅಂತ ಅನ್ನಿಸ್ತಿದ್ಯಾ? ಅಥವಾ ಸರಿಯಾದ ವ್ಯಕ್ತಿ ಸಿಗಲಿಲ್ಲ ಅಂತ ಅನ್ನಿಸ್ತಿದ್ಯಾ? ಕಮೆಂಟ್ ಮಾಡಿ. ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ವಿಷಯ, ಫ್ರೆಂಡ್ಶಿಪ್ ಆ್ಯಂಡ್ ಲವ್ ಮಧ್ಯೆ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಂಬ ಜನ ಫ್ರೆಂಡ್ಶಿಪ್ಪನ್ನು ಲವ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಲವ್ನ ಫ್ರೆಂಡ್ಶಿಪ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಜಸ್ಟ್ ಥಿಂಕ್ ಮಾಡಿ, ಯಾರಾದರೂ ಕಂಫರ್ಟಬಲ್ ಆಗಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಅಂತ ಅನ್ನಿಸ್ತಿದೆ ಅಂದರೆ ಅದು ಪ್ರೀತಿ ಅಲ್ಲ. ಆದರೆ ನಮ್ಮ ಬ್ರೈನ್ ಅದನ್ನು ಲವ್ ಅಂತ ಇಂಟರಪ್ಟ್ ಮಾಡುತ್ತೆ. ಯಾಕಂದರೆ ಆ ಸಮಯದಲ್ಲಿ ಡೋಪಮೈನ್ ಆ್ಯಂಡ್ ಆಕ್ಸಿಟೋಸಿನ್ ಎರಡೂ ರಿಲೀಸ್ ಆಗುತ್ತೆ. ಫ್ರೆಂಡ್ಶಿಪ್ ಅಂದರೆ ಯಾವ ಎಕ್ಸ್ಪೆಕ್ಟೇಷನ್ಸ್ನೂ ಇಲ್ಲದೆ ಜೊತೆ ಇರೋದು. ಆ ವ್ಯಕ್ತಿಗೆ ಒಳ್ಳೇದಾದ್ರೂ ಜೊತೆ ಇರ್ತೀವಿ, ಕೆಟ್ಟದಾದ್ರೂ ಜೊತೆ ಇರ್ತೀವಿ. ಅವರ ಸಕ್ಸಸ್ನ ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ, ಅವರ ಸಂಕಷ್ಟದಲ್ಲಿ ಕೂಡ ಜೊತೆ ಇರ್ತೀವಿ. ಲವ್ ಅಂದರೆ ಅದಕ್ಕಿಂತ ಆಳವಾದ ಒಂದು ಕನೆಕ್ಷನ್. ಅಲ್ಲಿ ವಲ್ನರಬಿಲಿಟಿ ಇರುತ್ತೆ. ಅಂದರೆ ನಮ್ಮ ವೀಕ್ನೆಸ್ನ ಸಹ ಆ ವ್ಯಕ್ತಿ ಮುಂದೆ ತೋರಿಸ್ಕೊಳ್ಳೋಕೆ ಆಗುತ್ತೆ. ಅಕ್ಸೆಪ್ಟೆನ್ಸ್ ಇರುತ್ತೆ. ಅಂದರೆ ನೀವು ಇರೋ ಹಾಗೆ ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಇದು ಕೇಳಿದಾಗ ನಿಮಗೆ ಶಾಕ್ ಆಗುತ್ತೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡೋ ಬಹಳ ಜನರ ರಿಲೇಷನ್ಶಿಪ್ಸಲ್ಲಿ ಇವೆರಡೂ ಇರಲ್ಲ. ಅಲ್ಲಿ ಇರೋದು ಕೇವಲ ಲೋನ್ಲಿನೆಸ್ನ ಹೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ. ಒಂದು ವ್ಯಕ್ತಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫೋಟೋಸ್ಗೆ ಲೈಕ್ ಕೊಡ್ತಾರೆ ಅಂದರೆ ಅವ್ರಿಗೆ ನಾವು ಇಷ್ಟ ಅಂತ ಅಲ್ಲ. ಆ ಒಂದು ಲೈಕನ್ನು ಲವ್ ಅಂತ ಅಂದ್ಕೊಂಡ್ರೆ ನಾವೇ ತಪ್ಪು ಮಾಡ್ತಿದ್ದೀವಿ ಅಂತ ಅರ್ಥ. ಎರಡನೇ ವಿಷಯ, ಯೂನಿಕ್ ಅಪ್ರೋಚ್ನ ಜೊತೆ ಸರಿಯಾದ ವ್ಯಕ್ತಿನ ಗುರುತಿಸಬೇಕು. ಲೈಫ್ ಪಾರ್ಟ್ನರ್ ಬಗ್ಗೆ ಯೋಚಿಸ್ತಿದ್ದೀರಾ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಯೋಚಿಸಿ. ಬಹಳ ಜನ ಮೊದಲು ಫಿಸಿಕಲ್ ಅಪಿಯರೆನ್ಸ್ನ ನೋಡ್ತಾರೆ. ಒಳ್ಳೆ ಲುಕ್ಸ್ ಇರಬೇಕು, ಹೈಟ್ ಇರಬೇಕು, ಫೇರ್ ಆಗಿರಬೇಕು ಅಂತ. ಬರೀ ಲುಕ್ಸ್ ಮಾತ್ರ ಚೆನ್ನಾಗಿದ್ರೆ ಆ ವ್ಯಕ್ತಿ ಜೊತೆ ಈಸಿಯಾಗಿ ಬದುಕ್ಬಿಡ್ಬೋದು, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂದ್ಕೊಳ್ತಿದ್ದೀರಾ? ಇಲ್ಲ, ಮೊದಲು ಆ ವ್ಯಕ್ತಿ ಹೇಗೆ ಅಂತ ನೋಡ್ಕೋಬೇಕು. ಸರಿಯಾದ ವ್ಯಕ್ತಿನ ಫೈಂಡ್ ಮಾಡೋಕೆ ಕೆಲವು ಸಿಂಪಲ್ ವಿಷಯಗಳನ್ನ ಅಬ್ಸರ್ವ್ ಮಾಡಿ. ಆ ವ್ಯಕ್ತಿ ಕಷ್ಟದ ಸಮಯದಲ್ಲಿ ಹೇಗೆ ಇರ್ತಾರೆ, ಖುಷಿ ಇದ್ದಾಗ ಅಲ್ಲ, ಕಷ್ಟ ಬಂದಾಗ ಅವರ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಅವರು ವೇಟರ್ ಅಥವಾ ಕಡಿಮೆ ಸ್ಥಾನ ಇರೋ ಜನರ ಜೊತೆ ಹೇಗೆ ಮಾತಾಡ್ತಾರೆ, ಯಾಕಂದರೆ ಅದು ಆ ವ್ಯಕ್ತಿಯ ರಿಯಲ್ ಕ್ಯಾರೆಕ್ಟರ್ನ ತೋರಿಸುತ್ತೆ. ಅವರ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ, ಅವರು ನಿಮ್ಮ ಜೊತೆ ಮಾತಾಡ್ತಾ ಅದನ್ನು ಶೇರ್ ಮಾಡ್ತಾರಾ, ಅವರು ಆರ್ಗ್ಯೂ ಮಾಡ್ತಾ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಕೋಪ ಬಂದರೆ ಏನು ಮಾಡ್ತಾರೆ, ಇದನ್ನು ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಬೇಕು. ಮೊದಲ ಭೇಟಿಯಲ್ಲಿ ಯಾರ ಬಗ್ಗೆನೂ ಎಲ್ಲನೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಲವ್ವಲ್ಲಿ ಅರ್ಜೆನ್ಸಿ ತೋರಿಸ್ಬೇಡಿ. ಒಬ್ಬ ವ್ಯಕ್ತಿನ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಮೂರನೇ ವಿಷಯ, ಎಕ್ಸ್ಪೆಕ್ಟೇಷನ್ಸ್ನ ಸರಿಯಾಗಿ ಇಟ್ಕೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ತುಂಬ ಜನ ಖುಷಿಯಾಗಿರಲ್ಲ. ಅದಕ್ಕೆ ಒಂದೇ ಒಂದು ಕಾರಣ, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಅವರು ಪ್ರತಿದಿನ ಮೆಸೇಜ್ ಮಾಡಬೇಕು, ಪ್ರತಿ ವೀಕೆಂಡ್ ಡೇಟ್ಗೆ ಬರಬೇಕು, ಅವ್ರು ಕರ್ಕೊಂಡೋಗ್ಬೇಕು, ನನ್ನ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಬೇಕು, ನಾನು ಹೇಳ್ತೇನೆ ಅವ್ರಿಗೆ ಎಲ್ಲನೂ ಗೊತ್ತಾಗಬೇಕು ಅಂತ. ಇವೆಲ್ಲ ಮೂವೀಸಲ್ಲಿ ಮಾತ್ರ ಆಗುತ್ತೆ, ರಿಯಲ್ ಲೈಫಲ್ಲಿ ಅಲ್ಲ. ರಿಯಲ್ ರಿಲೇಷನ್ಶಿಪ್ಪಲ್ಲಿ ಏನಿರುತ್ತೆ ಅಂದರೆ ಕಮ್ಯುನಿಕೇಷನ್ ಇರುತ್ತೆ. ನೀವು ಬಾಯಿ ಬಿಟ್ಟು ಹೇಳಬೇಕು, ನನಗೆ ಇದು ಇಷ್ಟ ಇಲ್ಲ, ಇದು ಬೇಕು ಅಂತ. ಅವರು ಗೆಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ.
ಕಾಂಪ್ರಮೈಸ್ ಇರುತ್ತೆ. ಎರಡೂ ಕಡೆ ಜನ ಕೆಲವೊಮ್ಮೆ ಒಂದು ಸ್ಟೆಪ್ ಹಿಂದೆ ಬರಬೇಕಾಗುತ್ತೆ. ಇದು ವೀಕ್ನೆಸ್ ಅಲ್ಲ, ಇದು ರಿಲೇಶನ್ಶಿಪ್ನ ಸ್ಟ್ರೆಂತ್. ಎಫರ್ಟ್ ಇರುತ್ತೆ. ಒಳ್ಳೆ ರಿಲೇಶನ್ಶಿಪ್ಸಲ್ಲಿ ಎರಡೂ ಕಡೆ ಜನ ಎಫರ್ಟ್ ಹಾಕ್ತಾರೆ. ಒಬ್ಬರೇ ಎಲ್ಲವನ್ನ ಮಾಡ್ತಾ ಇನ್ನೊಬ್ರು ಬರೀ ಅದನ್ನು ತಗೊಳ್ತಿದ್ರೆ ಅದು ರಿಲೇಶನ್ಶಿಪ್ ಅಲ್ಲ, ಅದು ಟ್ರಾನ್ಸಾಕ್ಷನ್. 4ನೇ ವಿಷಯ, ಎಮೋಷನಲ್ ಕನೆಕ್ಷನ್ ಅಂದರೆ ಏನು ಆ್ಯಂಡ್ ಅದನ್ನ ಹೇಗೆ ಬಿಲ್ಡ್ ಮಾಡಬಹುದು. ಇದೇ ತುಂಬ ಮುಖ್ಯವಾದ ವಿಷಯ. ಫಿಸಿಕಲ್ ಅಟ್ರಾಕ್ಷನ್ ಕೆಲವು ಮಂತ್ಸ್ ಅಥವಾ ಕೆಲವು ವರ್ಷ ಇರುತ್ತೆ, ಆದರೆ ಎಮೋಷನಲ್ ಕನೆಕ್ಷನ್ ಇಂಥ ರಿಲೇಶನ್ಶಿಪ್ ಎಷ್ಟು ವರ್ಷಗಳಾದರೂ ಹಾಗೇ ಇರುತ್ತೆ. 70ರಿಂದ 80 ವರ್ಷ ಒಟ್ಟಿಗೆ ಬದುಕ್ತಿರೋ ಜೋಡಿಗಳನ್ನ ನೋಡಿದ್ದೀರಾ? ಅವರ ಮಧ್ಯೆ ಇರೋದು ಎಮೋಷ್ನಲ್ ಕನೆಕ್ಷನ್ ಮಾತ್ರನೇ. ಎಮೋಷ್ನಲ್ ಕನೆಕ್ಷನ್ನ ಬಿಲ್ಡ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ಮೊದಲನೇದು ಜೆನ್ಯೂನ್ ಆಗಿ ಕೇಳಬೇಕು. ಒಬ್ಬರು ಮಾತಾಡ್ತಿದ್ದಾಗ ನೀವು ಫೋನ್ ನೋಡಬೇಡಿ, ಮಧ್ಯದಲ್ಲಿ ಅವರ ಮಾತನ್ನು ಕಟ್ ಮಾಡಬೇಡಿ, ಅವರ ಮಾತನ್ನು ಕಂಪ್ಲೀಟಾಗಿ ಕೇಳಿ. ಅದು ಅವ್ರಿಗೆ ನನಗೆ ಇಂಪಾರ್ಟೆಂಟ್ ಅಂತ ಮೆಸೇಜ್ ಕೊಡುತ್ತೆ. 2ನೇದು ವಲ್ನರಬಿಲಿಟಿನ ಶೇರ್ ಮಾಡಿ. ನಿಮ್ಮ ಫಿಯರ್ಸ್, ನಿಮ್ಮ ಇನ್ಸೆಕ್ಯೂರಿಟೀಸ್, ನಿಮ್ಮ ಡ್ರೀಮ್ಸ್ ಎಲ್ಲವನ್ನ ಶೇರ್ ಮಾಡಿ. ಅವರು ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಒಂದು ಸೇಫ್ ಆದ ಸ್ಪೇಸ್ ಕೊಡಿ. 3ನೇದು ಕ್ವಾಲಿಟಿಯಾದ ಟೈಮ್ ಕೊಡಿ. ಫೋನ್ ಇಲ್ಲದೆ, ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಕೇವಲ ಆ ವ್ಯಕ್ತಿ ಜೊತೆ ಇರಿ. ಅದು ಜಸ್ಟ್ 1 hour ಆದರೂ ಸರಿ. ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಮೊದಲು ನೀವು ಎಮೋಷ್ನಲಿ ಅವೈಲಬಲ್ ಆಗಿರಬೇಕು. ನಿಮ್ಮ ಹಳೆ ರಿಲೇಷನ್ಶಿಪ್ಸ್ನ ನೋವನ್ನು ಸರಿ ಮಾಡ್ಕೊಳ್ಳದೆ ಹೊಸ ರಿಲೇಷನ್ಶಿಪ್ನ ಶುರು ಮಾಡಿದ್ರೆ ಆ ನೋವು ಹೊಸ ರಿಲೇಷನ್ಶಿಪ್ಪಲ್ಲಿ ಕೂಡ ಕಾಣುತ್ತೆ. ಸೊ ಹಿಂದಿನ ನೋವನ್ನು ಮೊದಲು ಪ್ರಾಸೆಸ್ ಮಾಡ್ಕೊಳ್ಳಿ. ನಂತರ ನೀವು ರೆಡಿ ಇದ್ದು ನಿಮಗೆ ಸೂಟ್ ಆಗುವಂಥ ಪಾರ್ಟ್ನರ್ ಸಿಕ್ಕಿದ್ರೆ ಮಾತ್ರ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಎಂಟರ್ ಆಗಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಈ ಕಂಟೆಂಟ್ ನಿಮಗೆ ಖಂಡಿತ ಯೂಸ್ಫುಲ್ ಆಗ್ತಿದೆ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಮ್ಮ ಚಾನಲಲ್ಲಿ 15,000 ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಆದರೆ 1000 ಲೈಕ್ಸ್ ಕೂಡ ಬರ್ತಿಲ್ವಲ್ಲ. ಈ ವಿಡಿಯೋ ನಿಮಗೆ ವ್ಯಾಲ್ಯೂಬಲ್ ಅನಿಸಿದ್ರೆ ಪ್ಲೀಸ್ ವಿತೌಟ್ ಮಿಸ್ ಲೈಕ್ ಮಾಡಿ. ಸರಿ, 5ನೇ ವಿಷಯ ಏನಂದರೆ, ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳೋವಾಗ ಕ್ಲಾರಿಟಿ ಇರಬೇಕು. ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳೋದು ಜೀವನದ ಅತ್ಯಂತ ಮುಖ್ಯವಾದ ಡಿಸಿಷನ್ಸಲ್ಲಿ ಒಂದು. ಆದರೆ ಅನೇಕ ಜನ ಇದನ್ನ ಯಾವುದೋ ಒಂದು ಎಮೋಷನ್ಸಲ್ಲಿ ಡಿಸೈಡ್ ಮಾಡ್ತಾರೆ. ಮೊದಲು ಎಲ್ಲ ಒಳ್ಳೆಯದಾಗೆ ಕಾಣುತ್ತೆ, ನಂತರ ಗೊಂದಲ ಶುರು ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಇಷ್ಟ ಆದರು ಅಂದರೆ ತಕ್ಷಣ ಆ ವ್ಯಕ್ತಿ ಯಾರು ಅಂತ ನೋಡಿ, ಅವ್ರ ಜೊತೆ ಮಾತಾಡಿ, ಅವರ ಜೀವನ ಏನು, ಗುರಿ ಏನು, ಮನೆಯವ್ರ ಜೊತೆ ಹೇಗಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಓಪನ್ ಆಗಿ ಮಾತಾಡಿ. ಅವರ ವ್ಯಾಲ್ಯೂಸ್ ಮತ್ತು ನಿಮ್ಮ ವ್ಯಾಲ್ಯೂಸ್ ಮ್ಯಾಚ್ ಆಗುತ್ತಾ ಅಂತ ನೋಡಿ. ಅವ್ರ ಜೊತೆ ಇದ್ದಾಗ ನೀವು ನಿಮ್ಮ ಹಾಗೆ ಇರೋಕೆ ಆಗ್ತಿದೆಯಾ ಅಂತ ಅಬ್ಸರ್ವ್ ಮಾಡಿ. ಒಳ್ಳೆ ಪಾರ್ಟ್ನರ್ ಜೊತೆ ಇದ್ದಾಗ ಐ ಕ್ಯಾನ್ ಬಿ ಮೈ ಸೆಲ್ಫ್ ಅಂತ ಅನಿಸುತ್ತೆ, ಮಾಸ್ಕ್ ಹಾಕ್ಕೊಂಡು ಇರಬೇಕು ಅಂತ ಅನಿಸಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಇನ್ಕಮ್ ಆ್ಯಂಡ್ ಫಿನಾನ್ಷಿಯಲ್ ಥಿಂಕಿಂಗ್ ಬಗ್ಗೆ ಕೂಡ ಕ್ಲಾರಿಟಿ ಇರಬೇಕು. ಅಂದರೆ ಪಾರ್ಟ್ನರ್ಗೆ ಮನಿ ಬಗ್ಗೆ ರೆಸ್ಪಾನ್ಸಿಬಲ್ ಆದ ಅಪ್ರೋಚ್ ಇರಬೇಕು. ಇದು ರೊಮ್ಯಾಂಟಿಕ್ ಆಗಿ ಇಲ್ವಲ್ಲ ಅನಿಸ್ಬೋದು, ಆದರೆ ಜೀವನ ನಡೆಸೋಕೆ ಇದು ತುಂಬ ಮುಖ್ಯ. ಫಿನಾನ್ಷಿಯಲ್ ಸ್ಟ್ರೆಸ್ ಬಂದರೆ ಅದ್ಭುತವಾದ ರಿಲೇಷನ್ಶಿಪ್ ಕೂಡ ಸ್ಟ್ರೈನ್ ಅನಿಸುತ್ತೆ. 6ನೇ ವಿಷಯ, ರಿಲೇಷನ್ಶಿಪ್ಪಲ್ಲಿ ಯಾವ ರೆಡ್ ಫ್ಲ್ಯಾಗ್ಸ್ನ ಗಮನಿಸಬೇಕು. ಇದು ಕೇಳಿದಾಗ ನಿಮಗೆ ಅದ್ಯಾಕೆ ಇಲ್ಲಿ ಬಂತು ಅಂತ ಅನಿಸ್ಬೋದು, ಆದರೆ ಇದು ತುಂಬ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ಮೇಲೆ ಕೆಲವು ಸಿಗ್ನಲ್ಸ್ ಕಾಣುತ್ತೆ, ಅದನ್ನ ಇಗ್ನೋರ್ ಮಾಡಬೇಡಿ. ಕಂಟ್ರೋಲಿಂಗ್ ಬಿಹೇವಿಯರ್ ಒಂದು ದೊಡ್ಡ ರೆಡ್ ಫ್ಲ್ಯಾಗ್. ನೀನು ಅವ್ರ ಜೊತೆ ಮಾತಾಡಬೇಡ, ಅಲ್ಲಿಗೆ ಹೋಗಬೇಡ, ಇದನ್ನು ಹಾಕೊಳ್ಬೇಡ ಅಂತ ಕಾನ್ಸ್ಟೆಂಟ್ಲಿ ಕಂಟ್ರೋಲ್ ಮಾಡ್ತಾ ಇದ್ದರೆ ಅದು ಲವ್ ಅಲ್ಲ, ಅದು ಇನ್ಸೆಕ್ಯೂರಿಟಿ. ಡಿಸ್ರೆಸ್ಪೆಕ್ಟ್ ಕೂಡ ಒಂದು ರೆಡ್ ಫ್ಲ್ಯಾಗ್. ಜೋಕ್ ಆಗಿದ್ರು ಸರಿ, ಕನ್ಸಿಸ್ಟೆಂಟ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ, ಜನರ ಮುಂದೆ ಎಂಬರಾಸ್ ಮಾಡ್ತಾ ಇದ್ದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ. 3ನೇದು, ಒಂದು ಕಡೆಯಿಂದ ಮಾತ್ರ ಎಫರ್ಟ್ ಇರುತ್ತೆ. ಯಾವಾಗ ಬೇಕಾದರೂ ನೀವೇ ಇನಿಷಿಯೇಟ್ ಮಾಡ್ತೀರಾ, ನೀವೇ ಮೆಸೇಜ್ ಮಾಡ್ತೀರಾ, ನೀವೇ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಆ ರಿಲೇಷನ್ಶಿಪ್ಪಲ್ಲಿ ಒಂದು ಕಡೆಯಿಂದ ಮಾತ್ರ ಇನ್ವೆಸ್ಟ್ಮೆಂಟ್ ಆಗ್ತಿದೆ. ಅದನ್ನು ನೋಟಿಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಒಂದು ಮಾತು ಹೇಳಬೇಕು, ರಿಲೇಷನ್ಶಿಪ್ನ ಭಯದಲ್ಲಿ ಅಥವಾ ಲೋನ್ಲಿನೆಸ್ಸಲ್ಲಿ ಶುರು ಮಾಡಬೇಡಿ. ಎಲ್ರಿಗೂ ಇದ್ದಾರೆ, ನನಗೂ ಯಾರಾದರೂ ಬೇಕು ಅಂತ ಅಂದ್ಕೊಂಡು ಯಾರ ಜೊತೆನೋ ಶುರು ಮಾಡಬೇಡಿ. ಲೋನ್ಲಿನೆಸ್ನ ಹೀಲ್ ಮಾಡೋಕ್ಕೆ ಒಬ್ಬ ಪಾರ್ಟ್ನರ್ ಬೇಕು ಅಂತ ಯೋಚಿಸಬೇಡಿ. ಲೋನ್ಲಿನೆಸ್ ಹೀಲ್ ಆಗುತ್ತೆ ಮೊದಲು ನೀವು ನಿಮ್ಮ ಜೊತೆ ಕಂಫರ್ಟಬಲ್ ಆದಮೇಲೆ, ನೀವು ನಿಮ್ಮ ಜೊತೆ ಹ್ಯಾಪಿ ಆಗಿದ್ದಾಗ, ನಿಮ್ಮ ಬಗ್ಗೆ ನೀವೇ ಸೆಕ್ಯೂರ್ ಆಗಿದ್ದಾಗ, ಅವಾಗ ಬರೋ ರಿಲೇಷನ್ಶಿಪ್ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಅವಾಗ ನಿಮಗೆ ನೀಡ್ ಇರಲ್ಲ, ಚಾಯ್ಸ್ ಇರುತ್ತೆ. ನಿಮ್ಮ ಜೀವನದಲ್ಲಿರೋ ಅತ್ಯಂತ ಮುಖ್ಯವಾದ ವ್ಯಕ್ತಿ ಯಾರು ಅಂದರೆ ನೀವೇ. ನಿಮ್ಮನ್ನು ನೀವು ಮೊದಲು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಗೋಲ್ಸ್, ನಿಮ್ಮ ಹೆಲ್ತ್, ನಿಮ್ಮ ಹ್ಯಾಪಿನೆಸ್ ಇವೆಲ್ಲ ತುಂಬ ಮುಖ್ಯ. ನೀವು ಕಂಪ್ಲೀಟ್ ಆದ ಮೇಲೆ ನಿಮ್ಮ ಜೊತೆ ಬರೋ ವ್ಯಕ್ತಿ ಆ ಕಂಪ್ಲೀಟ್ನೆಸ್ಗೆ ಆ್ಯಡ್ ಆಗ್ತಾರೆ. ನಿಮಗೆ ಒಂದು ಪ್ರಶ್ನೆ,
ನಿಮ್ಮ ಜೀವನದಲ್ಲಿ ಇರೋ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ತುಂಬ ಖುಷಿ ಕೊಡ್ತಿರೋ ಒಂದು ವಿಷಯ ಏನು? ಕಮೆಂಟಲ್ಲಿ ಹೇಳಿ. ಹಾಗೆ ನೀವು ಫೋನ್ ಅಡಿಕ್ಷನ್, ಭಯ ಆ್ಯಂಡ್ ಓವರ್ ಥಿಂಕಿಂಗ್ನ ಬಿಡಬೇಕಂದ್ರೆ ಏನನ್ನು ಫಾಲೋ ಮಾಡಿದ್ರೆ ಅದನ್ನು ನೀವು 7 ಡೇಸಲ್ಲಿ ಅಚೀವ್ ಮಾಡ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.